ಅದು ಎಂತದ ಕರೆಂಟಿನ ಒಲಿ ಅದೇನೋ ಒಂಚೂರು ಹೋಗಿ ನೋಡಿ ಅಂತಾದ ಸೇಮ್ ಅದು ಎಲ್ಲಿ ಸಿಗ್ತಾವ ನೋಡಪ್ಪ ಇವತ್ತೊಂದು ಬರ್ತ ತಂದು ಬಿಡ ಒಂದು ಅಲ್ಲಿ ಬೇ ಬರ್ತ ತಂದು ಬಿಡ ಅಂದ್ರೆ ಕಮ್ಮಿ ಐತೇನು ಬೇ ರೊಕ್ಕ ಅದಕ್ಕೆ ಎಷ್ಟೈತೆನೋ ಏನು 5 ಆಯ್ತು 10,000 ಐತೆ ನನಗೂ ಗೊತ್ತಿಲ್ಲ ನೋಡ್ಬೇಕು ಏಟರ ಆಗೋಲ್ತಕ್ಕಪ್ಪ ಮತ್ತೆ ಏನು ಮಾಡಕತ್ತ ಹೇಳಿ ಇದು ಇನ್ನೂ ಯಾವಾಗ ಬರ್ತೈತೆ ಏನೋ ಸಿಲಿಂಡರ್ ಅತ್ತಾಗ ಸಾಕಾಗಿ ಹೋಗೈತೆ ನನಗಂತರೂ ಅತ್ತಾಗ ಸಿಲಿಂಡರ್ ಸಲಾಗಿ ಅವ್ನು ಅದು ಇನ್ನೂ ಮುಂದಿನ ತಿಂಗಳು 1 ತಾರೀಕಿಗೆ ಬುಕ್ ಆಕತ್ತಂತ ಇನ್ನು ಬುಕ್ ಆಗಿಲ್ಲ ಬುಕ್ ಆಗಿನ ಮತ್ತೆ 8 ದಿನ ಆಕತ್ತಂತ ಬರಾಕ ಏನು ಮಾಡಿ ನಾನಾರ ಹೇಳಿ ಅದ್ರಾಗೂ ಏನೋ ಹಳ್ಳಿಗಳಿಗೆ ಸಿಲಿಂಡರ್ ತಂದು ಕೊಡಕ್ಕೆ ಆಗೋಲ್ತಂತ ಯಪ್ಪ ಹಡಗದಾಗ ಅಷ್ಟು ಸಿಲಿಂಡರ್ ತರ್ಸ್ಯಾರ ಇಷ್ಟು ತರ್ಸ್ಯಾರ ಅಂತಾರ ಇನ್ನು ನಮ್ಮನಿಗೆ ಅಲ್ಲ ಈ ತಿಂಗಳು ಮುಗತಿ 1 ತಾರೀಕಿಗೆ ಮಾಡ್ರಿ ಅಂತ ಹೇಳ್ಯಾರ ನನಗೆ ಕರ್ಮಪ್ಪ ಸಾಕಾಗೈತೆ ನನಗಂತರೂ ಅತ್ತಾಗ ನೀ ಅದೇನು ಮಾಡ್ತೀಯ ನಂಗೊಂದು ಒಲಿ ತಂದು ಕೊಟ್ಬಿಡು ಹೋಲತ್ತಾಗ ಅಲ್ಲೇ ಇಲ್ಲೇ ರೊಕ್ಕ ಹೋಗಿರ್ತೈತಿ ಇದೊಂದು ಹೋದ್ರು ಹೋತು ಆಮೇಲೆ ಯಾಕಂದ್ರೆ ಮನ್ಯಾಗ ಮದ್ವೆ ಮನಿ ಸ್ವಲ್ಪ ಈಗ ಬರೋರು ಹೋಗೋರು ಹೆಚ್ಚಕ್ಕಾರ ಎಲ್ಲ ಬೇಕಾಕತಿ ಹೌದಿಲ್ಲ ಚಾಪ ಮಾಡಾಕ ಎಲ್ಲದಕ್ಕೂ ಬೇಕು ಅದಕ್ಕೆ ನಾನಾರ ಏನು ಮಾಡ್ಲವ ರೊಕ್ಕ ಕೊಡ್ತೇನೆ ಅಂದ್ರೆ ಸಿಗೋಲ್ತು ಸಿಲಿಂಡ್ರ್ ಏನು ಮಾಡೋದು ನೋಡು ಇಡ್ಮುಳಿ ಲೇ ನಿನ್ನೆ ಆನಿಕಲ್ ಮಳೆ ಆತಂತ ಹೇಳಿದ್ನೇ ಇಲ್ಲ ನಾನು ನೀನ ಇಲ್ಲ ಹನಿ ಸಣ್ಣ ಸಣ್ಣ ಬಂದ್ವು ಅಂತ ದೊಡ್ಡ ದೊಡ್ಡ ಹನಿ ಬಿದ್ದಾವ ಬಿಡ್ರಿ ಆನಿಕಲ್ ಇಲ್ಲ ಅಂದಿ ನಿನ್ನ ಅವ್ನು ಆನಿಕಲ್ ಮಳೆ ಆತಂತ ಹೇಳಿದ್ರೆ ಎಲ್ಲಿ ಕೇಳಿದಿ ನನ್ನ ಮಾತು ನೀನು ಆನಿಕಲ್ ಮಳೆ ಆಗೈತೆ ಅಂತ ಕಡೆ ಧಾರವಾಡ ಕಡೆ ಹಾಸನ ಇಲ್ಲಿ ಕಲಗಟ್ಟಿಗಿ ನೋಡ ಆಕಾರಿಲ್ಲ ರೋಡ್ ತುಂಬಾ ಇಲ್ಲಿ ಯಾವ್ದು ಮುಂಡ್ಗೋಡ ಹೆದ್ದಾರಿ ಅಲ್ಲೇ ಏನ್ ನೋಡ ಆಕಾರಿಲ್ಲ ಸ್ನೋ ಹಿಮ ಕಾಶ್ಮೀರ ಆದಂಗ ಆಗೈತಿ ಈಗ ಟಿವಿಯಾಗ ನೋಡಿದ್ ನಾನು ಅಲ್ಲಿ ಚಾದ ಅಂಗಡಿ ಕುಂತಿದ್ದಲ್ಲ ಹಚ್ಚಿದ್ರಲ್ಲ ಟಿವಿ ಅದ್ರ ತೋರ್ಸಾತಿದ್ರು ಇಲ್ಲ ಅಡ್ನಾಡಿ ಅವ ಅದನ್ನೆಲ್ಲ ಶೇಕ್ಯ ಮುಲಿಮನಿ ಶೇಕ್ಯ ಅವ ಅವ್ನ ಫೋನ್ಯಾಗ ತೋರ್ಸಿನ ಹೌದ್ರಿ ಇಲ್ಲಿ ಬೆಳಗಿಂದ ವಿಡಿಯೋ ಬಂದಾವ್ರಿ ಗೌಡ್ರ ನೋಡ್ರಿ ಯಾಪರಿ ಐಸ್ ಗಡ್ಡಿ ಬಿದ್ದಾವ್ ನೋಡ್ರಿ ಯಾ ನಮ್ನಿ ಒಂಥರ ನಮ್ದು ಹಿಮಾಲಯ ಯಾವ್ದು ಇದು ಏನದು ಕಾಶ್ಮೀರ ಅದಂಗ ಆಗ್ಬಿಟ್ಟತ್ ನೋಡ್ರಿ ಗೌಡ್ರ ಅಂತೇಳಿ ತೋರಿಸಿ ಭಾರಿ ಖುಷಿ ಪಡಾತಿದ್ದ ಏನ್ ಮಾಡದ್ರಿಪ್ಪ ನಮ್ಮೂರ್ ಕಡೆ ಆಗಿರ್ಬೇಕು ರಾತ್ರಿ ನಮ್ಗೆ ಗೊತ್ತಾಗಿಲ್ರಿಪ್ಪ ಗೌಡ್ರ ಅಂತೇಳಿ ಹೌದಾ ಅಯ್ಯೋ ದೇವ್ರೆ ಒಂದ್ಸಲ ಹಂಗೆ ನಮ್ಮೂರಾಗ ಆಗ್ಬಾರ್ದನ್ರಿ ನನಗೆ ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಭಾರಿ ಹುಚ್ಚು ಏನ್ ಮಾಡ್ತೀರಿ ನಾನು ಹಣೆ ಬರಕ್ಕೆ ಅಲ್ಲೇವಾಗ ನೀವು ಕರ್ಕೊಂಡು ಹೋಗ್ಬೇಕು ಕುಡಿದ್ಬಿಟ್ಟು ರೊಕ್ಕ ಜೋಡ್ಸೋದ ರಗಡಾಗಿರ್ತೈತಿ ನನ್ನ ಹಣೆ ಬರಕ್ಕೆ ನೀವು ಕಾಶ್ಮೀರಕ್ಕೆ ಅಯ್ಯ ದೇವ್ರ ಇಲ್ಲ ಕಾಶಿ ರಾಮೇಶ್ವರಕ್ಕೆ ಹೋಗಕ್ಕಾಗೋದು ಇನ್ಯಾವ ಕಾಶ್ಮೀರಕ್ಕೆ ಹೋಲ್ಲ ನಾನು ಏನು ಹೋಲತ್ತಾಗ ಇಲ್ಲೇ ಅದನ್ನೆಲ್ಲ ನೋಡಿ ಬರ್ತಿದ್ದೆ ಕಾಶ್ಮೀರಕ್ಕೆ ಹೋಗಿ ಏನ್ ಮುಗಳ ಗುಂಡೋಡಿಸ್ಕೊಂತೀಯನ ಅಲ್ಲೇ ಭಯೋತ್ಪಾದಕರು ಅವರೆಲ್ಲ ಗುಂಡೋಡ್ಯಾರ ಜಗ್ ಬಂದಿದ್ರ ಟೆರರಿಸ್ಟ್ ಪುಲ್ಗಾಮ ಕೇಳಿದೆ ಇಲ್ಲದನ್ನ ಹೆಸರು ಕೇಳ್ಕೊಂದಿದ್ದು ಇದು 8 ಮಂದಿ ಸತ್ರು ಮತ್ತು ಕಾಶ್ಮೀರಕ್ಕೆ ಹೋಗ್ಬೇಕನ್ನ ಆಸೆ ಕಡಿಮೆ ಆಗಿಲ್ಲಲ್ಲ ನಿನಗೆ ನಿನ್ನ ಅವನ ಇಲ್ಲೇ ಎಲ್ಲರ ಇದು ಯಾವ್ದು ಹಿಮಾಚಲ್ ಪ್ರದೇಶ ಆಮೇಲೆ ಮಲಾಲಿ ಎಲ್ಲ ಅವ ಹಂಗ ಇರ್ತಾವ ಅಲ್ಲಿ ಹೋಗ್ರಿ ಇನ್ನು ಒಂದಿಟ್ಟು ಹೆದರಿಕೆ ಇರಂಗಲ್ಲ ಇಂತ ಲೋಕವಂತಾವ ಎಲ್ಲಾದ್ರೆ ನಾನು ಹೊಂಟಿಲ್ಲ ಯಾಕ ಜೊತೆ ಸಿಟ್ಟಾಗಿಲ್ಲ ಸಿಟ್ಟು ಬರ್ಲಾರ್ದಂಗ ಇರ್ತತೆ ಹೇಳವ ನೀನೇ ನೋಡೋಣ ನಿಮ್ಮವು ಕಾಶ್ಮೀರಕ್ಕೆ ಹೋಗ್ತೇನಂದಿದ್ದಕ್ಕನ ನಾ ಭಯ ಆತೀನಿ ತಗೋರ ಅದೆಲ್ಲ ಹೋಗ್ಬೇಕು ಕೂಚಮೂಳಿ ಗಿಡ್ಮೂಳಿ ಇಲ್ಲೇ ಮನ್ಯಾಗ ಉಳ್ಳಾಡಿದ್ರ ಸಹಿ ಅದಕ್ಕಲ್ಲಪ್ಪ ನಾನು ಇವ್ರಿಗೆ ಕೇಳಿದ್ದೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ಸೋಣ ಅಂತೇಳಿ ಆದ್ರೆ ಆಗಲ್ಲಂತೆ ಮಾಡ್ಸಲ್ಲಂತೆ ಓ ಅದೇ ಮದುವೆಗಿಂತ ಮುಂಚೆ ತಗ್ಸ ಫೋಟೋ ಅದು ಏನಂತ ಮಾಡ್ಸಲ್ಲಂತ ಅದು ಕರೆ ಬಿಡವ ಮದುವೆಗಿಂತ ತಗ್ಸಿದ ಫೋಟೋಗ ರೊಕ್ಕ ಕೊಟ್ಟು ಆಲ್ಬಮ್ ದೌಡ್ ತರಕ್ಕಾಗೋದಿಲ್ಲ ಅಷ್ಟು ತುಟ್ಟಿಗೆ ಈಗ 15, 30, 40 ಸಾವಿರ ರೂಪಾಯಿ ಅಂತಾರ ನೀನು ಮದುವೆಗಿಂತ ಮುಂಚೊಮ್ಮೆ ಮದುವೆಗಿಂದೊಮ್ಮೆ ಈ ನಮ್ಮನಿ ಮಕ್ಕಳಾಗಕ್ಕಿಂತ ಮುಂಚೊಮ್ಮೆ ಮಕ್ಕಳಾಗಿಂದೊಮ್ಮೆ ಈಗ ನೀವು ಏನೋ ಹುಚ್ಚದವು ರೊಕ್ಕ ಹಾಳು ಮಾಡಕ್ಕೆ ಒಂದು ದಾರಿ ಹಿಡ್ದವು ನೀವು ಅದನ್ನ ಮಾಡ್ತೇನೆ ಅಂತಿರುವ ಅವ ನಿಮ್ಗೆ ಅವೆಲ್ಲ ಗೊತ್ತಾಗಲ್ಲವ ಅವೆಲ್ಲ ಒಂದು ಸ್ವೀಟ್ ಮೆಮೊರಿ ಗೊತ್ತಾನ ಮೋರೆ ಗೀರೆ ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ ನಾ ಹೇಳೋದಿಷ್ಟು ದುಡ್ಡು ಭಾಳ ಖರ್ಚಾಕತ್ತಂತೆ ಮದುವೆದು ಅದು ಖರ್ಚು ಭಾಳ ಐತಿ ಇದನ್ನ ಬೇರೆ ಮಾಡ್ಸಕ್ಕಾಗಲ್ಲ ಅಂತಂದ್ರು ಅಲ್ಲ ನೀ ಹೇಳ್ಬೇಕು ಬೇಡ ಫೋಟೋ ಶೂಟ್ ಬೇಕಾರೆ ಅದ್ರ ಖರ್ಚು ಏನೈತಿ ನಾವೇ ನೋಡ್ಕೊಂತೀವಿ ಅಂತೇಳಿ ಎಲ್ಲ ಸೇರಿ ಎಷ್ಟು ಸಾಲ ಆಗೈತೆ ಅಂತ ಮಾಡಿ ನಮ್ಗೆ ಹೆಚ್ಚು ಕಮ್ಮಿ 5 ಲಕ್ಷ ರೂಪಾಯಿ ಸಾಲ ತೆಲಿಮೆ ಕುಂತೈತಿ ಈಗ ನಿಮ್ಮ ಅಪ್ಪನ ತಗಸ್ಕೊಂಡ್ ನಾನು ಕೇಳ ಬಡ್ಡಿ ಬಾಚಿ ಬೇರೆ ಕೂಡ್ತಾ ಐತಿ ಸುಮ್ಮನೆ ಇವೆಲ್ಲ ಆಗೋದಿಲ್ಲ ನನ್ನ ಹೊಲ ಬಂದ್ಬಿಟ್ಟಿದ್ರೆ KHBಗೆ ಅಕ್ವೇರ್ ಮಾಡ್ಕೊಂಡ್ರಲ್ಲ ಅವೆಲ್ಲ ಜಗ ಬಂದ್ಬಿಟ್ಟಿದ್ರೆ ಒಂದು ಜಗ ಹಿಂಗ್ ಮಾರಿ ನಮ್ಮ ಸಾಲ ಹರ್ಕೋಬಹುದು ಹಳ ಜಗ ಒಂದು ಬರುವಲ್ತು ಏನ್ ಮಾಡ್ಬೇಕು ನೋಡು ಅದು ಬಂದಾಗ ಬರುವಂತಲ್ಲ ಯಾರು ಕೂಟಾದ್ರೂ ಬರ್ದಾಡ್ಬೋದು ಈ ಗೌರ್ಮೆಂಟ್ನವ್ರ ಕೂಟ ಏನಂತ ಬಡ್ದಾಡ್ತೀರಿ ಎಲ್ಲ ಲಂಚ ತಿನ್ನಕ ನಿಂತಾವು ಸಗಣಿ ತಿನ್ನು ದೌಡ್ ನಮ್ ಜಾಗ ಕೊಡೋದು ನಮ್ಗೆ ಕೊಟ್ಬಿಟ್ರೆ ಆಗೋಕತ್ತೆ ಯಾಕೆ ಕೊಟ್ಟನು ಕೊಡವಲ್ಲು ಮಣ್ಣಾಗಿಟ್ಟು ಮರು ಮಾಡ್ಲಿ ಹಂಗಿಲ್ಲಂತೆ ನಮ್ಮ ಖರ್ಚು ನಾನು ಅದನ್ನು ಕೇಳಾತಣ್ಣ ನಮ್ಮ ಖರ್ಚು ನಾವೇ ಹಾಕೊಂಡು ಮಾಡ್ಕೊಂತೀವಿ ಅಂತೇಳಿ ಅಯ್ಯೋ ಬೇಡ ಅಂತಂದ್ರು ನಿಮ್ಮ ಖರ್ಚು ನೀವು ಹಾಕಿ ಮಾಡ್ಕೊಂಡ್ರು ಈಗ ಅವ್ರಿಗೆ ಅವ್ರ ಖರ್ಚು ಹಾಕಿ ಮಾಡ್ಕೊಳಕ್ಕಾಗಲ್ಲ ಹಂಗಂತೇಳಿ ಮದುವೆ ಮನೆ ಒಳಗೆ ಒಬ್ರು ಫೋಟೋ ಹಿಂಗೆ ಸ್ಕ್ರೀನ್ ಮೇಲೆ ಬರ್ತಾ ಇರ್ತೈತಿ ಇನ್ನೊಬ್ಬ ಜೋಡಿದು ಫೋಟೋ ಬರ್ತಿರಂಗಿಲ್ಲ ನೋಡಿದ ಮಂದಿ ಏನು ಅನ್ಕೋಬೇಕು ಮಾಡ್ಸೋದಿದ್ರೆ 2 ಜೋಡಿದು ಮಾಡಿಸ್ಬೇಕು ಅದಕ್ಕೊಂದು ಅರ್ಥ ಇರ್ತೈತಿ ಈ ರೀತಿ ಒಬ್ರು ಮಾಡಿಸಿ ಒಬ್ರು ಬಿಟ್ರೆ ನೋಡಿದ ಮಂದಿ ಏನು ಅನ್ನಂಗಿಲ್ಲ ಅದೆಲ್ಲ ಬೇಡ ಸುಮ್ಮನೆ ಶಾಸ್ತ್ರತ್ವಾಗಿ ಏನು ಲಗ್ನ ಆಗತ್ತದ ಅದಷ್ಟು ಲಗ್ನ ಆಗಲಿ ಹೆಚ್ಚಿಗೆ ರೊಕ್ಕ ಖರ್ಚು ಮಾಡಿ ದುಂದು ವೆಚ್ಚ ಮಾಡೋದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ ಪರಿಸ್ಥಿತಿ ನಮ್ಮದು ವಜ್ಜೈತಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಏನು ಹೇಳೋದು ಅದಕ್ಕೆ ಸುಮ್ಮನೆ ಅದೇ ಒಟ್ಟು ನಾನು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ ಅಂತ ಗೊತ್ತಾತಲ್ಲ ಓ ಹೌದಾ ಹೋಗ್ಲಿ ಬಿಡವ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ ಏನು ಮಾಡೋಕ್ಕತ್ತೆ ಹೇಳಿ ಅವ್ರು ಬೇಡೇ ಬೇಡ ಅಂತಾರೆ ಅಂದಮೇಲೆ ಮತ್ತೆ 2 ಲಗ್ನ ಆಗೋತ್ನಾಗ ಹಿಂಗೆ ಮತ್ತೆ ಒಬ್ಬರೇ ಒಂದು ಜೋಡಿಗೆ ಹಂಗೆ ಒಂದು ಜೋಡಿಗೆ ಹಿಂಗೆ ಅಂತ ಮಾತಾಡ್ತಾರೆ ಮತ್ತೆ ಮಂದಿ ಮಾತಾಡ್ಲಾರ್ದಂಗೆ ಏನಿರಲ್ಲ
ಮತ್ತು ಅವ್ರು ಹೇಳೋದು ಒಂದು ಲೆಕ್ಕಕ್ಕೆ ಹೌದೇ, ಹೆಂಗಿಲ್ಲ ಅನ್ನಕತ್ತಿ. ಈಗ ಅವರಿಗೆ ಹೆಚ್ಚಿಗೆ ರೊಕ್ಕ ಖರ್ಚು ಮಾಡೋಕ್ಕಾಗಲ್ಲ, ಒಬ್ರದ್ದು ಮಾಡಿ ಒಬ್ರದ್ದು ಬಿಟ್ಟರೆ ಸಿಟ್ಟು ಬರ್ತೈತಿ, ಹೌದಿಲ್ಲ? ನೀನು ಅದೇ, ಹೋಗ್ಲಿ ಬಿಡು, ನನ್ನ ಬೇಜಾರು ಯಾರ ಮುಂದೆ ಹೇಳ್ಕೊಬೇಕು, ಎಲ್ಲ ನನ್ನ ಕರ್ಮ. ಹಾಂ, ಈ ಹುಡುಗರಿಗೆ ಇವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಅಯ್ಯೋ ರೊಕ್ಕ ರೊಕ್ಕ ಏನು ಹೆಚ್ಚಾಗೈತಿ ಈಗಂದ್ರು. ಲಗ್ನಕ್ಕೆ ಎಷ್ಟು ಖರ್ಚಾಗತ್ತೆ ಗೊತ್ತಿಲ್ಲ, ಇವು ಆಲ್ತು ಪಾಲ್ತು ಇಂಥ ಪ್ಯಾಸನಿಗೆ ರೊಕ್ಕ ಅರ್ಧ ಖರ್ಚಾಗದ. ನಮ್ಮೂರಾಗೂ ಮಸ್ತ್ ಮಳೆ ಆಗೈತಿ, 2 ದಿನ ಆತು ಈಗ ಮಳೆ ಆಗಕತ್ತಿ. ಏನು ಇವತ್ತು ಸಂಜೆಗೂ ಮಳೆ ಬರ್ತತೆ ಏನ? ಈ ನಮ್ನಿ ಬಿಸಿಲು ಕಾದು 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 ಇನ್ನೇನು ಮತ್ತೆ ಮಳೆ ಬರ್ತತಪ್ಪ, ಯಾಕೆ ಬರೋದಿಲ್ಲ ಹೇಳು? ಇನ್ನೇನು ಹೊಲಕ್ಕೆ ಇದು ಏನದು ಈಗ ಮನಿಗಿನಿ ಕಟ್ಟಿದವರಿಗೆ ಮಾಡಿದವರಿಗೆ ಒಳ್ಳೆ ಚಲೋ ಸ್ಲ್ಯಾಪಿಗೆ ಅದು ನೀರು ಮಸ್ತ್ ಬಿತ್ತು. ಬಿತ್ತು ಅಲ್ಲಿ ಹೊರಗೆ ಕಟ್ಟಿಗೆ ತಪ್ಪು ಅಂತ ಹೋದು, ಅದನ್ನ ಯೋಚನೆ ಮಾಡಿರೇನೆ? ಒಲಿ ಹಚ್ಚಕ್ಕಾಗೋದಾಗಿತ್ತು ಇವತ್ತು ಬೆಳಿಗ್ಗೆ, ಊಬಿ 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 ಗಂಟ್ಲು ಅನ್ನೋದು ಹೋತ್ ನಂದು. ಅಯ್ಯವ್ವ, ನನಗಂತರೂ ಮನೆ ಒಗಾತಿ ಮಾಡಿ 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 ಇಷ್ಟೋತನ ಸಾಕಾಗಿ ಹೋತವ ಯವ್ವ. ಅಲ್ಲೇ ಅಲ್ಲೇ ಮ್ಯಾಲೆ ಹಾಕ್ರಿ. ಅಲ್ಲಿ ಅಲ್ಲಿ ಒಣಕ್ರಲ್ಲಿ. ಅಯ್ಯೋ ದೇವ್ರೆ, ಹಾರ ಎತ್ತಾಗ ಬಿದ್ದು ಅಂದ್ರೆ ಗತಿ ಏನ್ರಿ? ಮತ್ತದನ್ನ ತರಕ್ ಬೇರೆ ಹೋಗ್ಬೇಕತ್ತಾಗ ಒಂಚೂರು ಇತ್ತತನ ಹಾಕ್ರಿ. ಅತ್ತಾತ ದೂಡ್ತಿರೊಂದು ಅತಿ ಹಾಸಿಗಿನ ಅವು ಮತ್ತೆ ಹಿಂಡಾಕ ಹೆಣ ಹೆಣ ಇದ್ದಂಗದ ಹೊತ್ತಾಗ. ಅಲ್ಲ ಹಾಸಿಗೆ ನೀ ಮಾತಾಡೋದು ಕೇಳಿದ್ರೆ ಎಲ್ಲರೂ ನೀನ ಒಗದಿ ಅಂತ ತಿಳ್ಕೊಬೇಕಲ್ಲ, ಒಗದ್ ಹಾಕಿದೇವ ನಾನು. ಹೆಂಡಿ ಬೇಕಿ ನಾನು, ನೀವು ಒಗದಿಟ್ರ ಹೆಂಡಿನ ಮೇಲೆ ನಿಮ್ಮ ಜೊತೆ ಸೇರಿ ಹೆಣ ಇದ್ದಂಗದ ಆ ಪರಿ ವಜ್ಜದ ಅವ್ನು ಮತ್ತೆ ಒಕ್ಕೊಂಡ್ ಕುಂದ್ರನ ಅದಕ್ಕೆ ಇತ್ತ ಹಾಕ್ರಿ ಅಂತ ಒಂದು ಕಲ್ಲಿಗಿಲ್ಲಿ ಇಟ್ಟಿರೇ ಇಲ್ಲ ಇಟ್ಟಿಗೆ ಅದು. ನಿನ್ನವನ ಇಟ್ಟಿಗೆ ಇಟ್ಟೆ ಅಂದ್ರೆ ಅವೇನಾರು ಗಾಳಿ ಒಂಚೂರು ಸರಿ ತನ್ಕೋ. ಮೊದ್ಲ ಸಂಜೆ ಆಗತ್ಲೆ ಯಾಕೆ ಮಳೆ ಗಾಳಿ ಬಿಡಾಕತ್ತೈತಿ. ನಿನ್ನೆ ಆ ಪರಿ ಮಳಿ ಬಂದು ಎತ್ತಬೇಕ ತಾನಿಕಲ್ ಬಿದ್ದಾವ ಮನಿ ಅಂತೇಳಲ್ಲ, ಪುಣ್ಯಕ್ಕೆ ಭಾಳ ಆಗಿಲ್ಲ. ಆ ಕಡೆ ಬೆಳಗಾವಿ ಆಮೇಲೆ ಇನ್ನೂ ಯಾವ್ಯಾವ ಊರಾಗ ಜಗ್ಗಾಗೈತಿ ಗೊತ್ತನ ಮಳಿ. ಅಲ್ಲಂತರೂ ಏನು ಒಂಥರ ಕಾಶ್ಮೀರ ನೋಡ್ದಂಗೆ ಆಕತ್ತಂತೆ ಗೊತ್ತನ. ಬೆಳಗ್ಗಿಂದ ರಣ 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 ಬಿಸಿಲು ಹೊಡಿತೈತಿ, ಸಂಜೆ ಈ ಥರ ಮಳೆ ಬರಾಕತ್ತೈತಿ ಅಡವತ್ನ್ಯಾಗ. ಎಲ್ಲ ಕಲಿಗಾಲ ಕಾಲ ಕೆಟ್ಟ ಹೋಗೈತಪ್ಪ ಯಪ್ಪ ದೇವ್ರೆ. ಈ ನಮನಿ ಆದ್ರೆ ಹೆಂಗಂತೇನೆ ನಾನು. ಹೆಂಗ್ರ ಆಗ್ಬಲ್ತಾಕ ಬಿಡು ಹೋಲತ್ತಾಗ ಇಲ್ಲೋಡ ಅವನ್ನ ಯಾರ್ದಾರ ತೆಲಿಮೆ ಬಿದ್ದಿದ್ದಿತ್ತು, ನಾ ಇಟ್ಕಿ ಪಿಟ್ಕಿ ಇಟ್ಟಿಲ್ಲ ಏನು. ಬಂದ್ರು ಇವ್ರು ಶಾಂತಕಾರ ಮಾತಿಗೆ ಮುಗೀತಿಗೆ ಮಾತಾಡಕತ್ರಿ ಮುಗದೇ ಹೋತು, ಯಾವುದೋ ಹೆಸರಿರೋದಿಲ್ಲ. ಮಾತು ಮನೆ ಕೆಡಿಸ್ತು ತೂತು ಒಲಿ ಕೆಡಿಸ್ತಂದು ಒಂದೊಳಗೆ ಕೆಲಸ ಆಗೋದಿಲ್ಲ ಈಗ. ಪಾಪ ನೀವು ಮಾತಾಡೋದಿಲ್ಲಲ್ಲ, ಸ್ವಲ್ಪ ಸುಮ್ಮನೆ ಇರ್ತೀರನ? ಮಲೇಶನ ಏನು ಅಂಗಡಿ ಹೋಗಿಲ್ಲನ? ಇಲ್ರಿ ಇವತ್ತೇನು ಹೋಗಿಲ್ಲ, ನಾ ಒಬ್ಬನೇ ಹೋಗ್ತೇನೆ ಅಂತ ಹೋಗ್ಯಾನ. ಅಲ್ಲಿ ನಾ ಹೆಂತ ಬರ್ತಾಳಂತ ಅಂದ್ರೆ ಆಕಿ ಊರಿಗೆ ಹೋಗ್ತೇನೆ ಅಂದ್ಲಂತ. ಅದಕ್ಕೆ ನಾವು ಹೆಂತಿನ ಊರಿಗೆ ಬಿಡೋದಾನ, ಅಲ್ಲಿ ಅಂಗಡಿ ಮುಗಿದಿಂದ ಅಲ್ಲೇ ಬಿಟ್ಟು ಇವತ್ತೇನು ಅಲ್ಲೇ ವಸ್ತಿ ಇರ್ತಾನಂತ. ಯುಗಾದಿ ಅಲ್ಲೇ ಮಾಡ್ತಾರಂತ ಈ ವರ್ಷ. ನೋಡ್ರಿ ಮನಿ ಈ ಪರಿ ಕ್ಲೀನಿಂಗ್ ಮಾಡಕತ್ತಾಳ, ಈ ಪರಿ ಸ್ವಚ್ಛ ಮಾಡಕತ್ತಾಳ, ಸೊಸಿಂತ ಅವ್ರ ಮನೆ ಕಳಿಸಿ ಕುಂತಾಳ. ಹೌದಾ ಗಿರ್ಜಿ? ಅಯ್ಯೋ ನಾ ಏನು ಮಾಡಲಿ ಸಂತಕ, ಅವ್ರೇನೋ ಉಗಾದಿ ಭಾಳ ಜೋರು ಮಾಡ್ತಾರಂತೆ. ನಾವೇನಂದ್ರೆ ಬೇವು ಬೆಲ್ಲ ತಿಂದು ಸುಮ್ಮನಕ್ಕೆ ಹೊಟ್ಟೆ ಅದೇನೋ ಮನೆಯೆಲ್ಲ ಭಾಳ ಒಗತ್ತು ಮಾಡೋದೈತಂತೆ. ಹಾಗಾಗಿ ನನಗೆ ಒಬ್ಬಕಿಗೆ ಆಗಲ್ಲ, ಒಂದು ಸ್ವಲ್ಪ ಕಳಿಸ್ರಿ ಅಂತೇಳಿ ಬಾಯ್ ಬಿಟ್ಟು ಕೇಳಿದ್ಲು ಅವ್ರವ್ವ. ನಾನು ಮತ್ತೆ ಬೇಡ ಗಿಡ ಅನ್ನಕ್ಕೆ ಹೋಗಲಿಲ್ಲ. ಇವಂಗೆ ಆ ಗಂಡ ಐತಿನ ಕೇಳ್ಕೊರ್ರಿಪ್ಪ ನೀವು, ಬಾ ಅಂದ್ರೆ ಬರ್ತೇನೆ ಅಂದ್ರೆ ಬಾ, ನನಗೇನಿಲ್ಲ ಅಂದೆ. ಆಕಿನೇ ತಿಳ್ಕೊಂಡು ಇದ್ದಿದ್ರೆ ಒಂದು ಮಾತು ಓಕೆನೆ ಅಂತ ಹೋಗೇ ಬಿಟ್ಲಪ್ಪ. ಏನು ಮಾಡ್ತೀರಿ ಹೇಳ್ರಿ? ಬೇಡ ಅಂತ ಅನ್ನಕ್ಕಾಕೈತಾ? ಹೌದಾ, ಆಯ್ತು ಬಿಡು, ಮತ್ತೆ ಹೋದ್ರಿ ಏನು ಮಾಡೋಕ್ಕಾಕತ್ ಬಿಡು. ಅರೆ ಗಿರ್ಜಂದೋಕ ನಮ್ದು ಬಲಾಜಿಗೆ ಹೊಲ್ದ್ರಿ? ಹೂನ ಹೊಲ್ದಿಟ್ಟೆ ನೋಡು. ಹೊಲೆಲ್ಲ ಬಿಟ್ಟೇನಿ ಅಂದ್ರೆ ಎಲ್ಲಿ ಕೇಳ್ತಿರವ ನೀವು? ಇನ್ಮ್ಯಾಗ ಹೊಲೆದಲ್ಲವ ನಾನು, ನನಗಾಗಲ್ಲ. ಏನೋ ಭಾಳ ಕೇಳಿದಿ ಅನಿವಾರ್ಯ ಅಂತ ಹೊಲ್ದಿದ್ದು ನಾನು, ಇನ್ಮ್ಯಾಗ ಆಗಲ್ಲ ನನಗೆ. ಏನು ಅರೇ ಕ್ಯಾಗೆ ಮಾಡೋದು ನೀವು ಹೊಲಿಯೋದು ಬ್ಲೌಸ್ಗೆ ಐತಲ್ಲ, ನಮ್ದುಗೆ ಭಾರಿ ಸಟಿಗೆ ಆಗ್ತದೆ. ಬೇರೆದು ಯಾವುದು ಸಟಿಗೆ ಆಗೋದಿಲ್ಲ, ಏನು ಮಾಡಲಿ? ಅದಕ್ಕೆ ನಿಮ್ಮದು ಕೈಯಲ್ಲಿ ಕೊಡೋದು ನಾವು. ಅದು ಅಲ್ಲದೆ ಗಿರ್ಜಂದು ಅಕ್ಕ ಕ್ಯಾಗೆ ಮಾಡೋದು, ರಂಜಾನ್ದು ಕೆಲಸ ಅದು ಇದು, ಮನೆಗೆ ಕ್ಲೀನ್ಗೆ ಮಾಡೋದು, ರೋಜಾಗೆ ಇರೋದು ಎಲ್ಲ ಆಗ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟು ನಮ್ದಿಗೆ ಕೊಡೋಕ್ಕೆ ಆಗಿಲ್ಲ. ಒಂದ್ಸಕ್ಕೆ ನಿಮ್ದಿಗೆ ಕೊಟ್ಬಿಟ್ಟು ನಮಗೆ ನಿಶ್ಚಿಂತೆಯಿಂದ ಇರ್ಬೋದು. ಜೋರನ್ ರಂಜಾನ್? ಈ ವರ್ಷದ ಜೋರಿಗೆ ಮಾಡೋದು. ಹೋದ ವರ್ಷಕ್ಕೂ ಜೋರಿಗೆ ಮಾಡಿಲ್ಲ, ಹಚ್ಚಿ ವರ್ಷದ ಜೋರಿಗೆ ಮಾಡಿಲ್ಲ, ಈ ವರ್ಷದ ಸ್ವಲ್ಪ ಜೋರಿಗೆ ಮಾಡೋದು ಅನ್ಕೊಂಡಿದ್ದೀನಿ. ನಮ್ದು ಯಾವಾಗ ನೋಡಿದ್ರು ದುಡ್ಗೆ ಇಲ್ಲ ದುಡ್ಗೆ ಇಲ್ಲ ದುಡ್ಗೆ ಇಲ್ಲ ಅಂತ ಇರ್ತಾರೆ. ಅರೆ ಇದು ಸಲ ದುಡ್ಗೆ ಇದ್ರು ಅಷ್ಟೇ ಇಲ್ಲದೆ ಇದ್ರು ಅಷ್ಟೇ ಅಂತ ನಮ್ದು ಮಾಡೋದು ಒಂದು 2-3 ಹಬ್ಬದು ಇರ್ತದೆ. ಅರೆ ದುಡ್ಗೆ ಇಲ್ಲ ಅಂತ ಕುತ್ಕೊಂಡ್ರೆ ಆಗ್ತದೆ. ಅದಕ್ಕೆ ಸಂಘದಲ್ಲಿ ಮೊನ್ನೆ ತಪ್ಸಿತ್ತು ಇಲ್ಲ, ಅದೇ ದುಡ್ಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ಮಸ್ತ್ ಒಂದು ಬಕ್ರೀದ್ ತಂದ್ಬಿಟ್ಟು ಮಾಡೋಣ ಅಂತ. ಮಾಡ್ರಿ ಮತ್ತೆ ಹಬ್ಬ ಉಣಿವು ಇರೋದೆ ಅದಕ್ಕೆ. ಯವ್ವ ಊರ್ ಬಿಡಾಡ್ಯಾರು, ಊರ್ ಬೆಂಡ್ಲಾರು, ಅವ್ರ ಹೆಣ ಎತ್ಲಿ. ಏನದು ಏನೋ ಪ್ರೇಮಿ ಬಯಕತ್ತಾಳಲ್ಲ, ಏನ್ ನಡಿ ಕೇಳೋಣ. ಪ್ರೇಮಿ ಏನಾತ? ಅಯ್ಯೋ ದೇವ್ರೆ, ಈ ಪ್ರೇಮಕ್ಕಾರಿಗೆ ಅದು ಏನಾಗೈತೆ ಏನತ್ತಾಗ ಒಟ್ಟು ಯಾರಿಗೆ ಬೈಲಿ ಅಂತ ಕಾಯ್ತಿರ್ತಾರೆ ನೋಡತ್ತಾಗ. ಅವ್ರು ಹಂಗ ಸಾಯೋದಿಲ್ಲ ಚಂದ್ರಕ್ಕ, ಹಂಗ ಸಾಯೋದಿಲ್ಲ. ತಿನ್ನು ಅಂದ ಹುಳ ಬಿದ್ದ ಸಾಯ್ತಾರ ಬೇಕಾರೆ ನೋಡ್ತಿರು. ಹೌದವ ಯವ್ವ, ಇಷ್ಟು ದಿನ ಬಂಗಾರ ಬೆಳ್ಳಿ ಕಳವಕ್ಕವು ಒಣಕಿತ್ ಸೀರಿ ಹೊರಗಿಟ್ಟಿದ್ ಬಾಂಡೆ ತಗೊಂಡು ಹೋಗಿದ್ರು ನಮ್ಮ ಊರ್ ಬಿಡಾಡ್ಯಾರ. ಏನೇ ಯವ್ವ ತುಂಬಿದ ಸಿಲಿಂಡರ್ ಎತ್ಕೊಂಡು ಹೋಗ್ಯಾರ ಅಂದ್ರೆ ನನಗೆ ವಿಚಿತ್ರ ಆಗಕತ್ತ ಬಿಡಿ ಇದು. ಅಯ್ಯೋ ಅವ್ರು ಹಂಗ ಸಾಯೋದಿಲ್ಲ, ತಿನ್ನು ಅಂದ ಹುಳ ಬಿದ್ದೆ ಸಾಯೋದು. ನನ್ನ ಗ್ಯಾಸ್ ತೊಗೊಂಡೋಗಿ ಅಡುಗೆ ಮಾಡ್ಕೊಂಡು ತಿನ್ನಾಕತ್ತಾರಲ್ಲ, ನನ್ನ ಹೊಟ್ಟೆಯಾಗ ಹೆಂಗೆ ಬೆಂಕಿ ಹತ್ತಿ ಉರಿಯಾಕಿಲ್ಲ. ನನ್ನ ಸಾಮಾನಾಗಿತ್ತಂದ್ರೆ ಹೆಸರು ಬರ್ದಿಟ್ಟಿರ್ತಿದ್ದೆ. ನಿನ್ನೆ ಬಂದತ್ತಲ್ಲ ಅದು ಸಿಲಿಂಡ್ರ್, ಏನು ಮಾಡ್ತಿ ಹೇಳು? ಇದು ಇಷ್ಟು ದಿನ ಕಾದು ಬುಕ್ ಮಾಡಿ 20 ಸಲ ಆ ಆಫೀಸಿಗೆ ಹೋಗಿ ಭೇಟಿಯಾಗಿ ಬಂದ್ಮೇಲೆ ಬಂದಿತ್ತದು. ಅದ್ರ ಮ್ಯಾಗೇನು ಹೆಸರು ಇರ್ತತೆ ಪಿಸರು ಇರ್ತತೆ. ಯಾ ಬಿಡಾಡಿ ತೊಗೊಂಡಿಟ್ಕೊಂಡಾಳ ಗೊತ್ತೇ ಆಗೋದಿಲ್ಲ. ಏನಾತ ಪ್ರೇಮಿ?
ಶಾಂತಕ್ಕ ಏನಂತ ಹೇಳದ ಯವ್ವ ನಮ್ಮೂರಿಗೇನ ಕೆಡಗಾಲನ ಬಂದತಿ. ಏನಾತ? ಸಿಲಿಂಡರ್ ತಗೊಂಡು ಹೋಗ್ಯಾರ ನೋಡ. ನನ್ನ ಮನೆ ಬಗಲಾಗಿದ್ದಿದ್ದು ನಮ್ಮ ಮನ್ಯಾರ ಮನೆ ಕಟ್ಟಿಸ್ಕೊಂಡಿದ್ದಿಲ್ಲನ. ನಾನು ಸಿಲಿಂಡರ್ ಹೊರಗಿಡಾಕ ವ್ಯವಸ್ಥೆ ಮಾಡಿಸಿದ್ದೆ. ಸಣ್ಣದು ಈಟ ಕಟ್ಟಿಗತೆ ಮಾಡಿ ಅದಕ್ಕೊಂದು ಕಟಂದ್ರಿಗತೆ ಚಿಲ್ಕ ಹಾಕಕ್ಕೆ ಬರುವಂಗ ಕಬ್ಬಣದ ಜಾಲ್ಡಿ ಮಾಡಿಸಿದ್ದೆ. ಅದ್ರೊಳಗೆ ಸಿಲಿಂಡರ್ ಇಟ್ಟು ಕಬ್ಬಣದ ಚಿಲ್ಕ ಹಾಕ್ತಿದ್ವಿ. ಮೊದಲೆಲ್ಲ ಚಾವಿ ಹಾಕ್ತಿದ್ದೆ. ಆ ಚುಡ್ಗಾಡ್ ಚಾವಿ ಕಳೆದಾಗಿಂದಾನು ನಾ ಇದನ್ನ ಚಿಲ್ಕನ ಹಾಕಕತ್ತಿ ಬಿಟ್ಟನಿ. ರಾತ್ರಿ ಅಡಿಗೆ ಎಲ್ಲ ಮಾಡಿ ಒಳಗು ಎಲ್ಲ ಮುಗಿಸಿ ಹೊರಗೆ ಬಂದು ರೆಗ್ಯುಲೇಟರ್ ಬಂದ್ ಮಾಡೀನಿ. ಬೆಳಿಗ್ಗೆ ಚಾಲು ಮಾಡಕ್ಕೆ ನೋಡ್ತೀನಿ ಸಿಲಿಂಡ್ರೇ ಇಲ್ಲ. ಅದು ನಿನ್ನೆರ ಬಂದಿತ್ತ ಅಂತಕ್ಕ. ಯಾವ ಬಿಡಾಡಿ ತೊಗೊಂಡೋಗ್ಯಾಳ ಏನಕ್ಕೆ ಹೊಟ್ಟೆ ಹೊಡ್ಯಾಕತ್ತಾಗ ಏನಾದ್ರಾಗ ಅಡಿಗೆ ಮಾಡ್ಕೊಂಡು ತಿಂದು ಮುಂದೆ ಹಾಕಿದ್ದಾಳ. ಊರು ಬಿಡಾಡ್ಯಾರ ಸಿಲಿಂಡರ್ ಖಾತಾನ ಮಾಡ್ತಾರೆ. ನನ್ನ ಕೈ ಸಿಗ್ಬೇಕು ಚಪ್ಪಲ್ಲಿ ಹೊಡಿತೀನಿ. ಹಂಗೆ ಹೊಡೆಯೋದಲ್ಲ. ಮತ್ತೆ ನಾನು ಸಿಲಿಂಡರ್ ಕದ್ದೋರ್ ಮನಿ ಅದ ಸಿಲಿಂಡರ್ ಢಮ್ ಅಂದು ಮಂದೆಲ್ಲ ಬೆಂಕಿತ್ತು ಹೋಗ್ಬೇಕು ನೋಡು. ಅಯ್ಯೋ ದೇವ್ರೇ. ಅರೆ ಊರಲ್ಲಿ ಮೊದ್ಲೇ ಯಾರ್ದು ಮನೆಯಲ್ಲಿ ಸಿಲಿಂಡರ್ಗೆ ಇಲ್ಲ ಅಂತ ತೊಂದರೆ ಇದು ಆಗ್ಬಿಟ್ಟಿದೆ. ಅರೆ ಬುಕ್ಕಿ ಆಗ್ತಾ ಇಲ್ಲ. ನಿಮ್ದು ಹೋಗ್ಬಿಟ್ಟಿ ಸಿಲಿಂಡರ್ಗೆ ನೀವು ನೀಚೆದು ಇಡ್ತಾರೆ. ಅರೆ ಬಾರ್ಗೆ ಇಟ್ಬಿಟ್ರೆ ಅವ್ರದ್ದು ಸುಮ್ಮನೆ ಬಿಡ್ತಾರೆ. ಅಯ್ಯೋ ಏನು ಮಾಡ್ತಿ ಹೇಳಯ್ಯವ ನನ್ನ ಹಣೆ ಬಾರ ಎಲ್ಲ. ಅಲ್ಲ ಇದು ಫಾತಿಮಾ ನಿಮ್ದು ರಂಜಾನ್ ಹಬ್ಬ ಜೋರು. ಮತ್ತೆ ಜೋರ್ಗೆ ಮಾಡ್ಬೇಕು ಅನ್ಕೊಂಡಿದೀವಿ. ಅರೆ ಹಬ್ಬದು ನಿಲ್ಲಂಗಿಲ್ಲ. ಅರೆ ಜೋರ್ಗೆ ಮಾಡೋದು. ಅಲ್ಲ ಸಿಲಿಂಡರ್ ಇಲ್ಲ ಅಂತ ಜಗಳ ಮಾಡತ್ತಿದ್ದಿ ಮೊನ್ನೆ ಸಿಲಿಂಡರ್ ಆಫೀಸ್ನಾಗ. ಈಗ ನೋಡಿದ್ರೆ ಹಬ್ಬ ಜೋರು ಮಾಡ್ಬೇಕಂತೀಯಲ್ಲ. ಸಿಲಿಂಡರ್ ತಂದ್ರೆ ಸಿಲಿಂಡರ್ ನಮ್ದು ಅಮ್ಮಿಜಾನ್ದು ಮನೆಯಲ್ಲಿ ಒಂದು ಎಕ್ಸ್ಟ್ರಾಗೆ ಇತ್ತು. ಅವ್ರದ್ದು ಹಬ್ಬದು ನಮ್ದು ಮನೆಗೆ ಬರ್ತಾರ. ಹಂಗಾಗ್ಬಿಟ್ಟು ನಮ್ದಿಗೆ ಕೇಳಿದ್ದು ಅವ್ರದಿಗೆ ನಮ್ದಿಗೆ ಕೊಟ್ಟಿದ್ದಾರೆ. ಪ್ರೇಮಂದು ಅಕ್ಕ ನಿಮ್ದು ಹೇಳೋದು ಏನು ಹಂಗಾದ್ರೆ? ನಿಮ್ದು ಹೇಳೋದು ನಿಮ್ದು ನಾವು ತಗೊಂಡಿದ್ದಾವೆ ಅಂತ. ನೀನು ತಗೊಂಡಿ ಅಂತ ಅಲ್ಲ ಬಿಡಯ್ಯವ. ಸಿಲಿಂಡರ್ ಇಲ್ಲ ಅಂತಿದ್ದೆಲ್ಲ ಹೆಂಗೆ ಮಾಡಕತ್ತಿ ಅಂತ ಕೇಳಿದ್ದು. ಅಲ್ಲ ನಿಮ್ಮೆಂತ ಬುದ್ಧಿಗೆ ಹಿಡಿದ್ದಿ. ಹೊರಗೆ ಅದಕ್ಕಿಟ್ಟು ಅದು ಇಟ್ಟಿಂದ ಅದಕ್ಕೊಂದು ಚಾವಿನಾರ ಹಾಕ್ಬೇಕಾ? ಮೊದ್ಲ ಊರಾಗ ಎಲ್ಲರೂ ಹಾಹಾಕಾರ ಬಾಯ್ ಬಿಡಾಕತ್ತಾರ. ಏನ್ ಮಾಡ್ಬೇಕಪ್ಪ ಹೆಂಗ್ ಮಾಡ್ಬೇಕಂತೇಳಿ. ಈ ಟೈಮ್ನಾಗ ಹೋಗಿ ಇಂಥದನ್ನ ನೀವು ಹೊರಗೆ ಇಟ್ಟಿಯಲ್ಲ ಇದಕ್ಕೇನು ಹೇಳೋದಂತೆ ನಾ ಆತಾಗ. ಅದಕ್ಕೊಂದು ಚಾವಿನಾರ ಹಾಕ್ಬೇಕು. ಹೋಗ್ಲಿ ಅದು ಕಳದತ್ತೆ ಅಂತ ಇನ್ನೊಂದರ ತಂದು ಹಾಕ್ಬೇಕು. ಈಗ ಲಬ ಹೋಗ್ಕೊಂಡ್ರೆ ಅದೇನು ಸಿಗೋದ ಮಾಡೋದ? ಹೇಳಂಗ ನೋಡೋಣ. ಪ್ರೇಮಿ ಒಂದು ಸಿಸಿ ಕ್ಯಾಮ್ರಾ ಆಗ್ಬೇಕಿತ್ಲೆ. ಅಲ್ಲ ಗಿರ್ಜಕ್ಕ ಏನು ಮಾತಾಡ್ತೇವ ನೀನು? ಅಲ್ಲ ಸಿಲಿಂಡರ್ ಇದು ಸಿಸಿ ಕ್ಯಾಮ್ರಾ ಹಾಕ್ಸಕ್ಕೆ ನಾವೇನು ದೊಡ್ಡ ಕೋಟ್ಯಾಧೀಶ್ವರರು. ಅದು ಅಲ್ಲದೆ ನಮ್ಮ ಮನೆಗೆ 10 ಕಾರುಗಳು ಒಳಗವ್ರಿಗೆ ಅಡ್ಡಾಡ್ತಾವೆ ನೋಡು. ಸಿಸಿ ಕ್ಯಾಮ್ರಾ ಹಾಕ್ಸಿ ಯಾರು ಬರ್ತಾರೆ ಯಾರಲ್ಲ ಅಂತ ನೋಡ್ಕೊಂಡು ಕುದ್ರಾಕ ತೆಗೆ ಅತ್ತಾಗ ಸಿಸಿ ಕ್ಯಾಮ್ರಾ ಹಾಕಿಸ್ಬೇಕಿತ್ತಂತ. ಅವನ್ನ ಕುಳ್ಳು ಕಟ್ಟಿಗೆ ಹೊರಗೆ ಕೊಟ್ಟಿರ್ತೀನಿ. ಅವನ ಕಾಯಾಗಿ ಏನು ಸಿಸಿ ಕ್ಯಾಮ್ರಾ ಇಟ್ಟಂಗಾತ್ ನಾನು. ಸುಮ್ಮನಿರು. ಅದ ಬೇರೆ ಇದ ಬೇರೆ. ನನ್ನ ಹಣೆ ಬಾರ ಸರಿ ಇಲ್ಲ. ನನ್ನ ಸಿಲಿಂಡರ್ ಕದ್ದಕ್ಕೆ ಮಾತ್ರ ನನ್ನ ಕೈ ಸಿಕ್ಕರೆ ಆಕಿನ್ನ ಹಂಗೆ ಅಲ್ಲಕಿನ್ನ ನಾನಂತರೂ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋದು. ನಾ ಈಗ ಹೊಕ್ಕನ್ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ. ನನಗೆ ಮನಸ್ಸಿನಾಗ ಒಂದಿಷ್ಟು ಹೆಸರು ಅದಾವು. ಆ ಹೆಸರಿನ ಮ್ಯಾಗ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಬರ್ತೇನೆ. ನೋಡ್ತಿರು ಶಾಂತಕ್ಕ. ಅಲ್ಲಲೇ ಕಂಪ್ಲೇಂಟ್ ಕೊಡೋ ಬದ್ಲಿ ಉಳ್ಗಾಯಿ ಬಿಟ್ಬಿಡು ಗಾಳಿ ತಿರ್ಗೊಂಡು ಗುಡಿಗೆ. ಅಲ್ಲ ಉಳ್ಗಾಯಿ ಬಿಡು ಅದು ಮಾಡಿ ಇದು ಮಾಡಿ ಅಂತೇಳಿ ನೀನು ಎದಕ್ಕೆ ಬೇಕು ಬಿಡೇವಾದಾಗ ಉಳ್ಗಾಯಿ ಬಿಡೋ ವ್ಯವಸ್ಥೆ. ಅದರಿಂದ ದೇವ್ರು ದಿನ ಅಂದ್ರೆ ಆಟ ಅಲ್ಲದ. ಆಟ ಯಾಕಲ್ಲ ಉಳ್ಗಾಯೇ ಬಿಡೋದು ನಾ ಬೇಕಾದ ಆಗೋಲ್ತಕ್ಕ. ಏನು ಯಾಕಂದ್ರೆ ಶಾಂತಕ್ಕ ನನ್ನ ಸಿಲಿಂಡರ್ ತೊಗೊಂಡು ನನ್ನ ಹೊಟ್ಟೆ ಉರ್ಸಾಕತ್ತಾರಲ್ಲ. ಸಾಲದಕ್ಕೆ 920-30 ರೂಪಾಯಿ ಚಿಲ್ಲರ್ ಬೇರೆ ಕೊಟ್ಟಿದ್ನೆ. ಹೇಳು ನಾ ಹೇಳಿ ನೀನೇ ನೋಡೋಣ. ಆ ನಮ್ನಿ ಆದ್ರೆ ರೊಕ್ಕ ಬೇರೆ ಕೊಟ್ಟು ಮಾಡಿಸಿದ್ದು ನನ್ನ ಕೈಗೆ ಹತ್ಲಾರ್ದಂಗೆ ಆತಲ್ಲ. ನನಗೆ ಎಷ್ಟು ಸಂಕಟ ಆಗಕ್ಕಿಲ್ಲ ಹೇಳು. ಅದೆಲ್ಲ ಸರಿ ಆದ್ರೆ ಏನು ಮಾಡ್ತಿ ಹೇಳಿ ಈಗ? ಹೋಲ್ಬಿಡು ಕೊಡು. ನಿನ್ಗೆ ಅದೇನು ಕಾಯಿ ಕೊಡ್ಬೇಕು ಅನ್ಸುತ್ತೆ ಉಳ್ಗಾಯಿ ಬಿಡ್ಬೇಕು ಅನ್ಸುತ್ತೆ. ಅದು ಏನು ಮಾಡ್ಬೇಕು ಅನ್ಸುತ್ತೆ ನೀನು ಮಾಡ್ಕೊಡುವ. ನಾ ಏನು ಬೇಡ ಅನ್ನೋದಿಲ್ಲ. ಅಲ್ಲ ಮತ್ತೆ ಹೌದು ಎಲ್ಲಾರ್ದು ಜೀವನ ಅಜ್ಜಿ ಐತಿ. ಈ ಥರ ಕದ್ದಿವಿ ಮತ್ತೆ ಯಾರಿಗೆ ಸಿಟ್ಟು ಬರಂಗಿಲ್ಲ ಹೇಳಂಗ ನೋಡೋಣ. ಕದ್ದವ್ರು ಏನು ಮಾಡಿದ್ರೆ ಏನು ಉಪಯೋಗ ಆಕತಿ? ಹೊಕ್ಕನಿ ಇವತ್ತು ಯಾವಾರ ಬುಧವಾರ ಅಲ್ಲ ಅಮಾಸೆ ಅಲ್ಲ. ಈಗ ಹೊಕ್ಕ ನೋಡಿ ಸಂಜೆ ಮುಂದೆ. ಹೌದೌದು ಕದಿಬಾರ್ದು ಬಿಡ. ಅರೆ ರಂಜಾನ್ಗೆ ಬೇಕು ಅಂತ ನಮ್ದು ತಗೊಂಡಿದ್ದಾವು. ಅರೆ ಇವ್ರದಿಗೆ ನಾನು ಕೊಡಬೇಕು. ರಂಜಾನ್ಗೆ ಮುಗಿದ್ಮೇಲೆ ಅನ್ಕೊಂಡಿತ್ತು. ನೋಡಿದ್ರೆ ಇವ್ರದಿಗೆ ನಮ್ದಿಗೆ ಶಾಪಾಗಿ ಹಾಕ್ತಾ ಇದ್ದಾರೆ. ಹೇಗೆ ಮಾಡೋದು? ನಾವು ತಗೊಂಡಿದ್ದಾವೆ ಅಂತ ಕೊಟ್ಬಿಡ್ಲಿ. ಅಲ್ಲ ನಮ್ದು ಕೊಟ್ಟರೆ ಅವ್ರದಿಗೆ ಮುಂದೆ ಯಾವತ್ತಾದ್ರೂ ಕತನಾಗಿ ಆಗ್ಬಿಟ್ರೆ ನಮ್ದು ಮನೆಗೆ ಬರ್ತಾರೆ ಅವರು. ಹೇಗೆ ಮಾಡೋದು ಆವಾಗ? ನೈ ಕೊಡೋಕ್ಕೆ ಆಗೋದಿಲ್ಲ. ಅವ್ರಿಗೀಗ ಹೋಗೋದ್ರ ಒಳಗಡೆ ಏನು ಮಾಡೋದು? ಹೋಗ್ಲಿ ಬಿಡಿ ಕೊಟ್ಕೊಳ್ಳಿ. ನಮ್ದಿಗೆ ಹೋಗ್ಬಿಟ್ಟು ವಾಪಸ್ಗೆ ಕೊಡೋದು ಧೈರ್ಯನೂ ಇಲ್ಲ ನಮ್ದಿಗೆ. ಈಗ ನಮ್ದು ಸಿಲಿಂಡರ್ ಬರ್ತದೆ ಅಲ್ಲ ಅವಾಗ ತಗೊಂಡ್ಬಿಟ್ಟು ಅವ್ರದ್ದು ಮನೆಯದು ಬಾಕ್ಲಲ್ಲಿ ಇಟ್ಬಿಡ್ತೀನಿ. ಹಬ್ಬದು ಬಿಡಕ್ಕೆ ಆಗ್ತದೆ. ಸಿಲಿಂಡರ್ಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಮನೆಯಲ್ಲಿ ಆದ್ರೆ ಎಕ್ಸ್ಟ್ರಾದು ಇತ್ತು. ನಮ್ದು ನೋಡಿದಾವ್. ಅರೆ ಈಗ ಇಲ್ಲ ಅಂತ ಜುಟ್ಗೆ ಬೋಲ್ತಾರೆ. ನಮ್ದುಗೆ ಯಾಕೆ ಕೇಳ್ತೀವಿ? ಅದರಲ್ಲಿ ಅವ್ರದ್ದು ಮಾಡ್ಕೊಳ್ಳಿ.